ಅಣ್ಣ ರೀಸೆಂಟಾಗಿ ಶ್ರೀರಾಮನವಮಿ ದಿವಸ ಹಿಂದೂ ಮುಸ್ಲಿಂ ಗಲಾಟೆ ಆಯಿತು. ಶ್ರೀರಾಮ್ ಅನ್ಬಾರ್ದು ಓನ್ಲಿ ಅಲ್ಲ ಅಂತ ಅಂದರು. ಗಲಾಟೆ ಒಂದೆಲ್ಲ ನಮ್ಮೂರಲ್ಲಿ ಮಸೀದಿನಲ್ಲಿ ಶ್ರೀರಾಮ್ನಲ್ಲಿ ಬಾವುಟ ಕಟ್ತೀರಿ, ಅವರು ನಮ್ಗೆ ಸ್ವೀಟ್ ಹಂಚ್ತಾರೆ, ನಾವು ಹಂಗಿದ್ದೀರಿ. ಎಲ್ಲೋ ಒಂದು ಹತ್ರ ಆಗಿರೋದನ್ನ ಎತ್ತಿ ಎಲ್ಲದಕ್ಕೂ ಹೇಳ್ಬಾರ್ದು. ನಾನು ಜಾತಿ ಪರ ಆಗಲಿ, ಇಲ್ಲ ಒಂದು ಸಮುದಾಯದ ಪರ ಆಗಲಿ, ಇಲ್ಲ ಒಂದು ರಾಜಕೀಯವಾಗಿ ನಾನು ಮಾತಾಡಲ್ಲ. ಯಾಕಂತಂದರೆ ಇವತ್ತು ನಮ್ಮೂರಲ್ಲಿ ನಾವು ಹಿಂದೂ ಮುಸ್ಲಿಂ ಅಣ್ಣ ತೆಗಿದ್ದೀವಿ, ಅರ್ಥ ಮಾಡಬೇಕು. ಅರ್ಥ ಆಯ್ತಾ? ಎಲ್ಲೋ ಕಿತ್ಲಾಡ್ರು ಅಂತ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ, ನನಗೆ ಗೊತ್ತೇ ಇಲ್ಲ, ಮಾತಾಡಿ ಏನು ಪ್ರಯೋಜನ ಅಲ್ವಾ? ಅಲ್ಲ ನಾನು ಹೇಳೋದು ಕೇಳೋಣ. ಇಲ್ಲಿ ಕಣಗಕ್ಕೆ ಒಂದೇ ತೊಟ್ಟು ಎಲ್ಲ ಊರಲ್ಲೂ ಇದ್ದಿದ್ದೇನೆ. ಅದನ್ನ ಎತ್ಕೊಂಡು ಹೋಗ್ಬೇಕು. ಹಳೆ ಕಾಲದಲ್ಲಿ ಇವಾಗ ನಮ್ಮ ನಂಬಿಕೆನೇ ಒಂದು ಗೆಣಮೆ ಕಿತ್ಲಾಡ್ತಾ ಇತ್ತು. ಇವತ್ತು ನಾವೆಲ್ಲ ಅಣ್ಣ ಥರ ಇದ್ದೀರಿ. ಯಾರು ಸತ್ರ ಎದೆ ಮೇಲೆ ಹಾಕೊಂಡು ಹೋಗೋದು ಏನೂ ಇಲ್ಲ. ಹೌದಾ? ಫಸ್ಟ್ ನಾವು ಮನುಷ್ಯರು, ಅದಾದಮೇಲೆಲ್ಲ ಹೌದು ದೇವ್ರೊಬ್ಬನೇ, ನಾಮ ಹಲವು, ಅದೆಲ್ರಿಗೂ ಗೊತ್ತಿರೋದಲ್ಲ. ಬನ್ರಿ ನಮ್ಮೂರಾಗ ಬಂದು ಅದೇ ಆ ಎಕ್ಸಾಂಪಲ್ ತೋರಿಸ್ರಿ ಮತ್ತೆ ಜನಕ್ಕೆ, ಹಿಂಗೂ ಇರ್ತಾರೆ ಅಂತ ಅಲ್ವಾ? ಯಾಕೆ ನಾವು ನೆಗೆಟಿವೇ ತೋರಿಸ್ಕೊಂಬರ್ಬೇಕು? ಪಬ್ಲಿಕ್ ಯಾವತ್ತೂ ನೆಗೆಟಿವ್ನ ಡಿಲೀಟ್ ಮಾಡು, ಪಾಸಿಟಿವ್ ತೋರಿಸು. ಅದನ್ನ ಇನ್ನು 10 ಜನಕ್ಕೆ ಓದೈತೆ. ಬಾ ನಮ್ಮೂರ ಕಡೆ ಬಾ, ಹಳ್ಳಿ ಕಡೆ ಇವತ್ತು ಹಿಂದೂ ಮುಸ್ಲಿಂ ಅನ್ನೋ ಇದು ಭೇದ ಭಾವ ಇಲ್ಲ. 100ಕ್ಕೆ 100 ಎಲ್ಲಿ ಬೇಡ. ಎಕ್ಸಾಂಪಲ್ ಬೇಕಾದ್ರೆ ನಮ್ಮ ಊರು ತೂರ್ಪಂಡ್ರಿ. ಇವತ್ತು ನಾವು ಅಂಟ ಮಾಡಿದ್ದಂಗೆ.